ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, HDS ಕನ್ನಡಗೆ ಸ್ವಾಗತ. ಇವತ್ತು ನನ್ನ ಮುಂದೆ ಒಂದು ಬಾಕ್ಸ್ ಏನು ನೋಡ್ತಾ ಇರ, ಇದೊಂದು ಅಪ್ಲಿಕೇಶನಿಂದ ಆರ್ಡರ್ ಮಾಡಿರೋಂಥದ್ದು. ಈ ಅಪ್ಲಿಕೇಶನ್ ಅಷ್ಟು ಜನಕ್ಕೆ ಯಾರಿಗೂ ಗೊತ್ತಿಲ್ಲ. ಸೊ ನನಗೆ ಇದು ಆರ್ಡರ್ ಮಾಡಿದಾಗ ಬರುತ್ತೋ ಇಲ್ವೋ ಅನ್ನೋದು ಡೌಟ್ ಇತ್ತು. ಬಂದಿದೆ. ಏನೇನು ಆರ್ಡರ್ ಮಾಡಿದ್ದೀನಿ, ಹೇಗಿದೆ ಕ್ವಾಲಿಟಿ ಅಂತ ತೋರಿಸ್ತೀನಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ನಾವೇನೇನು ಆರ್ಡರ್ ಮಾಡಿದ್ವಿ ಅದರ ಎಲ್ಲ ಲಿಸ್ಟ್ ಕೂಡ ಅವ್ರು ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು ನಾನು ಆರ್ಡರ್ ಮಾಡಿರೋಂಥ ಪ್ರೈಸ್ ಎಷ್ಟು. ಸೊ ಇದರಲ್ಲಿ ಏನೇನು ಬಂದಿದೆ ಐಟಮು, ಏನೇನು ಬಂದಿಲ್ಲ, ಹೇಗಿದೆ ಕ್ವಾಲಿಟಿ ಎಲ್ಲ ಚೆಕ್ ಮಾಡೋಣ. ಸೊ ಏನೇನು ಐಟಮ್ ಬಂದಿದೆ ಎಲ್ಲ ಒಂದು ಕಡೆಯಿಂದ ಚೆಕ್ ಮಾಡೋಣ. ಓಕೆ, ಮೊದಲನೇ ಪ್ರಾಡಕ್ಟು ಮೇಕಿಂಗ್ ವಿಡಿಯೋ ಕಿಟ್ಟು. ನೋಡೋಣ ಇದರ ಬಿಲ್ಡ್ ಕ್ವಾಲಿಟಿ ಹೇಗಿದೆ, ಇದು ವರ್ಕ್ ಆಗುತ್ತಾ ಇಲ್ಲ ಅಂತ. ನೋಡಿ ಈ ಥರ ಕೊಟ್ಟಿರ್ತಾರೆ. ಒಂದು ಲೈಟು, ಮೈಕು, ಅದಕ್ಕೆ ಸಾಕೆಟ್ಟು, ಇದು ಬಂದು ಹೋಲ್ಡರು, ಅದರದ್ದು ಸ್ಟ್ಯಾಂಡ್. ಪರವಾಗಿಲ್ಲ, ಒಳ್ಳೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ವರ್ಕ್ ಆಗುತ್ತಾ ಇಲ್ಲ ನೋಡೋಣ. ಸೊ ಇದನ್ನು ನಾವು ಯಾವ ಥರ ಬೇಕಾದ್ರೂ ಮೋಲ್ಡ್ ಮಾಡ್ಕೊಬೋದು. ಸೊ ಗೋಪುರ ಏನಾದರೂ ಹಾಕ್ಬೇಕಂದ್ರೆ ಈ ಥರ ಮೋಲ್ಡ್ ಮಾಡ್ಬೋದು. ಅಕಸ್ಮಾತ್ ಮೊಬೈಲ್ ಸ್ಟ್ಯಾಂಡ್ ಬೇಕು ಅಂದರೆ ಸೊ ಇದನ್ನು ತೆಗೆದು ಈ ಥರ ಮೋಲ್ಡ್ ಮಾಡ್ಬೋದು. ಸೊ ಅದ್ರ ಮೇಲೆ ಲೈಟ್ನ ಮೋಲ್ಡ್ ಮಾಡ್ಬೋದು. ಅದ್ರ ಮೇಲೆ ಬೇಕಂದರೆ ನೀವು ಮೈಕ್ನ ಮೋಲ್ಡ್ ಮಾಡ್ಕೊಬೋದು ಹೀಗೆ. ಸೊ ಇದು ಬಂದು ಈ ಥರ ಶೇಪ್, ಯಾವ ಶೇಪ್ ಬೇಕಾದ್ರೂ ನಾವು ಮಾಡ್ಕೊಬೋದು. ಇದು ಬಂದು ಸ್ಟ್ಯಾಂಡ್ ಆಗುತ್ತೆ. ಇಲ್ಲಿ ನಮ್ಮ ಮೊಬೈಲ್ನ ಮೌಂಟ್ ಮಾಡಿ ಇದು ನಾವು ಸೆಲ್ಫಿ ತಗೊಂಡು ಮೈಕಲ್ಲಿ ಮಾತಾಡೋದಕ್ಕೆ. ಅಕಸ್ಮಾತ್ ನಿಮ್ಗೇನಾದರೂ ನೀವು ಲೈಟ್ನ ಮತ್ತು ಮೈಕ್ನ ಬೇಕಾದರೆ ಅಪೋಸಿಟ್ ಸೈಡ್ಗೂ ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು. ಸೊ ಈಗ ಬೇಕಾದ್ರೂ ಮಾಡ್ಕೊಬೋದು. ಅಕಸ್ಮಾತ್ ಇಲ್ಲ ನಾವು ಸೆಲ್ಫಿ ವಿಡಿಯೋ ತೊಗೊಬೇಕು ಅಂದರೆ ಸೊ ಇದನ್ನು ಈ ಕಡೆ ಚೇಂಜ್ ಮಾಡಿಕೊಂಡ್ರೆ ಲೈಟು ಮತ್ತು ಸೊ ಅಕಸ್ಮಾತ್ ಸೆಲ್ಫಿ ಮೋಡ್ ಬೇಕು ಅಂದರೆ ಸೊ ನೀವು ಈಗ ಚೇಂಜ್ ಮಾಡಿಕೊಂಡು ನಿಮಗೆ ಮೈಕು ಲೈಟೆಲ್ಲ ಬರುತ್ತೆ. ಬಟ್ ಈ ಮೈಕು ಲೈಟೆಲ್ಲ ವರ್ಕ್ ಆಗುತ್ತಾ ಇಲ್ಲ. ಇದು ಶೆಲ್ ಕೊಟ್ಟಿದ್ದಾರೆ. ಸೊ ಇದು ಯೂಸ್ಫುಲ್ ಅಷ್ಟಾಗಲ್ಲ. ಅಕಸ್ಮಾತ್ ಅಟ್ಲೀಸ್ಟ್ ರಿಚಾರ್ಜಬಲ್ ಬ್ಯಾಟ್ರಿ ಕೇಬಲ್ ಏನಾದರೂ ಕೊಟ್ಟಿದ್ದಿದ್ರೆ USB ಟೈಪ್ ಏನಾದರೂ ಆಗ ಸ್ವಲ್ಪ ಚೆನ್ನಾಗಿರ್ತಾ ಇತ್ತು. ಶೆಲ್ ಎಷ್ಟು ಹಾಕೋದು ಏನು ಹೋಗ್ತಾ ಇರುತ್ತೆ. ಪರವಾಗಿಲ್ಲ, ವರ್ಕ್ ಆಗ್ತಾ ಇದೆ. 3 ಮೋಡ್ಸ್ ಇದೆ ನೋಡಿ, 1 2 3. ಒಂದು ಬ್ರೈಟ್ನೆಸ್ ಬರುತ್ತೆ, ಓಕೆ ಮ್ಯಾನೇಜಬಲ್ ಇದೆ, ಏನು ಅಷ್ಟೊಂದು ಇದಿಲ್ಲ, ಒಂದು ಮ್ಯಾನೇಜಬಲ್ಲು. ಬಟ್ ಮೈಕ್ ವರ್ಕ್ ಆಗುತ್ತಾ ಇಲ್ಲ ಗೊತ್ತಿಲ್ಲ, ಅದನ್ನು ಚೆಕ್ ಮಾಡೋಣ. ಈಗ ಮೈಕ್ ಹೇಗೆ ವರ್ಕ್ ಆಗುತ್ತೆ ಏನು ಗೊತ್ತಿಲ್ಲ, ಚೆಕ್ ಮಾಡೋಣ. ಈಗ ಈ ಮೈಕಲ್ಲೇ ನಾನು ಮಾತಾಡ್ತಾ ಇರೋದು. ಸೊ ಕ್ವಾಲಿಟಿ ಮೇ ಬಿ ಚೆನ್ನಾಗಿದೆ ಅನ್ನಿಸ್ತಾ ಇದೆ ನನಗಂತೂ. ನಿಮಗೆ ಹೇಗೆ ಫೀಲ್ ಆಗ್ತಾ ಇದೆ, ಡಿಫ್ರೆನ್ಸ್ ಏನಾದರೂ ಗೊತ್ತಾಗ್ತಿದೆಯಾ ಬಿಫೋರ್ ಮತ್ತು ಈ ಮೈಕಿಂದ ಯೂಸ್ ಮಾಡ್ತಾ ಇರೋವಂಥದ್ದು? ಕಮೆಂಟ್ ಮಾಡಿ ತಿಳಿಸಿ. ಬಟ್ ಬಿಲ್ಡ್ ಕ್ವಾಲಿಟಿ ಎಲ್ಲ ಓಕೆ, ಏನು ಅಷ್ಟು ವರ್ಸ್ಟ್ ಏನಿಲ್ಲ. ಬಟ್ 411 ರೂಪಾಯಿಗೆ ವರ್ತ್ ಅಂತಲೇ ಹೇಳ್ಬೋದು ಇದು. ಸೊ ಓಕೆ, ಒಂದು ವರ್ತ್ ಅಂತಲೇ ಹೇಳ್ಬೋದು. ಸೊ ಈಗ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಮಿನಿ ಮಸಾಜರ್ ಅಂತ ಇದೆ. ನೋಡೋಣ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಇದೆಲ್ಲ ಚೈನಾ ಪ್ರಾಡಕ್ಟು, ಬಟ್ ಗೊತ್ತಿಲ್ಲ ವರ್ಕ್ ಆಗುತ್ತಾ ಇಲ್ಲೋ ಅಂತ. ತರಿಸಿದ್ದೀನಿ.
ಇದೆ ಆನ್ ಮಾಡೋದು ಎಲ್ಲನೂ ಚೈನೀಸಲ್ಲಿದೆ, ಇಂಗ್ಲೀಷಲ್ಲೂ ಕೊಟ್ಟಿಲ್ಲ ಅವರು. ಆನ್ ಆಗ್ತಾ ಇದೆ ಬಟ್ ಏನು ವರ್ಕ್ ಆಗ್ತಿಲ್ಲ. ಮೇ ಬಿ ಒನ್ ಟೈಮ್ ಯೂಸೇಬಲ್ ಅನಿಸುತ್ತೆ ಇದು. ಏನೋ ಇದು ಇಲ್ಲಿ ನೆಕ್ ಹತ್ರ ಹಾಕ್ಕೊಂಡು ಇದು ಪ್ಲೇ ಮಾಡೋದು ಅಂತ ಹೇಳ್ತಾ ಇದ್ರು. ನೋಡೋಣ, ಒಂದ್ಸಲ ಕೈಗೆ ಹಾಕೊತೀನಿ. ಓಹ್, ಇಲ್ಲಿ ಮೂಮೆಂಟ್ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ನೀವೇನಾದರೂ ಅದನ್ನು ಪ್ಲೇಸ್ ಮಾಡಿದ್ರೆ ಮಾತ್ರ ಅದು ಪ್ಲೇ ಆಗುತ್ತೆ. ಅಕಸ್ಮಾತ್ ಏನಾದರೂ ತೆಗ್ದುಬಿಟ್ರೆ, ಈ ಜಸ್ಟ್ ಹಂಗೆ ಆನ್ ಮಾಡಿದ್ರೆ ಅದೇನು ವರ್ಕ್ ಆಗಲ್ಲ. ಅದೇ ಏನಾದರೂ ಕೈ ಮೇಲೆ ಎಲ್ಲಾದರೂ ಕೈ ಮೇಲೆ ಇಲ್ಲ ಕತ್ತತ್ರ ಕಾಲ ಹತ್ರ ಏನಾದರೂ ಪ್ಲೇಸ್ ಮಾಡಿದ್ರೆ ಆವಾಗ ನೋಡಿ ಇಲ್ಲಿ ವರ್ಕ್ ಆಗ್ತಾ ಇದೆ. ಈಗ ಒಂಥರ ಮಿನಿ ಮಸಾಜರ್ ಚೆನ್ನಾಗಿದೆ. ಓಕೆ, ಬಟ್ ಇದು ಏನೋ ಒಂಥರ ಗಮ್ ಥರ ಕೊಟ್ಟಿದ್ದಾರೆ. ಬಟ್ ಇದು ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಓಕೆ, ಇದ್ರ ಕಾಸ್ಟ್ ಬಂದು 65 ರೂಪಾಯಿ. ಬಟ್ 65 ರೂಪಾಯಿಗೆ ಓಕೆನೇ ಇದು. ಸೊ ನೆಕ್ಸ್ಟ್ ಇದು ಬಂದು ಮಿನಿ ಕೌಂಟರು. ಸೊ ಈಗೇನಾದರೂ ನೀವು ಕೌಂಟ್ ಮಾಡಬೇಕು, ಏನಾದರೂ ಐಟಮ್ ಕೌಂಟ್ ಮಾಡ್ತಾ ಇರ್ತೀರಾ, ಇಲ್ಲಾಂದ್ರೆ ಏನಾದ್ರು ಪ್ರಾಡಕ್ಟ್ ಕೌಂಟ್ ಮಾಡ್ತಾ ಇರ್ತೀರಾ, ಮಧ್ಯದಲ್ಲಿ ಮರ್ತೋಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಜಪ ಮಾಡ್ತಾ ಇರ್ತೀರಾ, ಅದು ಕೌಂಟ್ ಗೊತ್ತಾಗಲ್ಲ. ಸೊ ಆವಾಗ ಇದರಲ್ಲಿ ನೀವು ಆರಾಮಾಗಿ ಅಂದರೆ ಇದರಿಂದ ನೀವು ಏನು ಕೌಂಟ್ ಮಿಸ್ ಆಗಲ್ಲ. ಅಲ್ಲಿ ನೋಡ್ತಾ ಇರ್ಬೋದು ವರ್ಕ್ ಆಗ್ತಾ ಇದೆ. ನೀವು ನಂಬರ್ನ ನೀವು 1 2 3 4 5 ಅಂತ ನೀವು ಒಂದೊಂದು ಕೌಂಟನ್ನು ಚೇಂಜ್ ಮಾಡ್ಕೊತಾ ಇರ್ಬೋದು. ಓಕೆ, ಸೊ ಈ ಐಟಮ್ ಬಂದು ಕೇವಲ 22 ರೂಪಾಯಿ. ಚೈನಾ ಪ್ರಾಡಕ್ಟು, ಆದರೆ ಓಕೆ, ಒಂದು ಲೆವೆಲ್ಗೆ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು USB LED ಲೈಟು. ಬಕ್ವಾಸ್ ಆಗಿದೆ ನೋಡಿ. ಪ್ಯಾಕಿಂಗಲ್ಲಿ ಮೇಲ್ಗಡೆ ಇದೇ ಇಲ್ಲ, ಒಡೆದೋಗ್ಬಿಟ್ಟಿದೆ. ಬಟ್ ವರ್ಕ್ ಆಗುತ್ತೆ ಇಲ್ಲ ಚೆಕ್ ಮಾಡೋಣ. ವರ್ಕೇನೋ ಆಗ್ತಾ ಇದೆ, ಬಟ್ ಪ್ರಾಡಕ್ಟ್ ಮಾತ್ರ ಡ್ಯಾಮೇಜ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಬಟ್ ಈ ಏನಾದರೂ ನೈಟ್ ಟೈಮು ವರ್ಕ್ ಮಾಡಬೇಕಂದ್ರೆ ಲ್ಯಾಪ್ಟಾಪ್ಗೆ ನೀವು ಕನೆಕ್ಟ್ ಮಾಡಿಕೊಂಡು, ಈಗ ಲೈಟ್ ಹಾಕಿದ್ರೆ ಡಿಸ್ಟರ್ಬ್ ಆಗುತ್ತೆ ಬೇರೆಯವ್ರಿಗೆ ಅನ್ನೋದಾದರೆ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಚೆನ್ನಾಗೇನೋ ಇದೆ ಪ್ರಾಡಕ್ಟು, ಬಟ್ ಡ್ಯಾಮೇಜ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಇದರ ಕಾಸ್ಟ್ ಬಂದು 14 ರೂಪಾಯಿ 50 ಪೈಸಾ, ಅಂದರೆ ಆಲ್ಮೋಸ್ಟ್ 15 ರೂಪಾಯಿ. 15 ರೂಪಾಯಿಗೆ ಇನ್ನು ಹೆಂಗಿರುತ್ತಲ್ವ. ಓಕೆ, ಒಂದು ಲೆವೆಲ್ಗೆ. ಸೊ ನೆಕ್ಸ್ಟ್ ಬಂದು ಇದು ಶೂ ಕವರು. ಅಕಸ್ಮಾತ್ ಈಗ ರೈನಿ ಸೀಸನಲ್ಲಿ ಹೋಗ್ತಾ ಇರ್ತೀವಿ, ಶೂ ಎಲ್ಲ ಒದ್ದೆ ಆಗಿಬಿಡುತ್ತೆ ಅನ್ನೋ ಒಂದು ತೊಂದರೆ ಇದ್ದರೆ, ಪ್ರಾಬ್ಲಮ್ ಇದ್ದರೆ, ಸೊ ಇದನ್ನು ಶೂ ಮೇಲೆ ಹಾಕ್ಕೊಂಡು ಹೋದರೆ ಒಂಚೂರು ವಾಟರು ಒಳಗಡೆ ಹೋಗಲ್ಲ. ಸೊ ಒಂದು ಗ್ರಿಪ್ ಕೂಡ ಇದೆ ಇದರಲ್ಲಿ, ನೋಡ್ತಾ ಇರ್ಬೋದು ನೀವಿಲ್ಲಿ. ಆದರೆ ಇದಕ್ಕೆ 76 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಅಷ್ಟು ವರ್ತಾ ಅಂತ ಗೊತ್ತಾಗ್ತಿಲ್ಲ. ನೀವು ಒಂದು ಸಲ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಬಂದು ಹೆಡ್ ಮಸಾಜರ್. ಇದ್ರ ಕಾಸ್ಟ್ ಬಂದು 21 ರೂಪಾಯಿ. ಸೊ 21 ರೂಪಾಯಿಗೆ ಹಿಂಗೆ ಹೆಡ್ ಮಸಾಜ್ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಒಂದು ವರ್ತ್ ಅಂತಲೇ ಹೇಳ್ಬೋದು ಪ್ರಾಡಕ್ಟ್. ಕ್ವಾಲಿಟಿ ಓಕೆ, ಒಂದು ಬಿಲ್ಟ್ ಕ್ವಾಲಿಟಿ ಚೆನ್ನಾಗೇ ಇದೆ, ಏನು ಅಷ್ಟೊಂದು ಬಕ್ವಾಸ್ ಆಗೇನಿಲ್ಲ. ಒಂದೊಂದು ಈ ಏನು ಗ್ರಿಪ್ ನೋಡ್ತಾ ಇದ್ದೀರಾ, ಇದು ಒಂದೊಂದು ಲೋ ಕ್ವಾಲಿಟಿ ಹಾಕ್ಬಿಟ್ಟಿರ್ತಾರೆ, ಅಂದರೆ ಬೆಂಡ್ ಆಗೋದು ಅದು ಇದೆಲ್ಲ ಆಗುತ್ತೆ. ಬಟ್ ಇದು ಒಂದು ಒಳ್ಳೆ ಕ್ವಾಲಿಟಿನೇ ಹಾಕಿ ಬಿಲ್ಟ್ ಮಾಡಿರೋವಂಥದ್ದು, ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು ಹ್ಯಾಂಡ್ ಗ್ರಿಪ್ಪರು. ಒಂದು ಹ್ಯಾಂಡ್ ಮಸಾಜರ್ ಥರ ಇದೆ. ಓಕೆ, ಒಂದು ಬ್ಲಡ್ ಸರ್ಕ್ಯುಲೇಟ್ ಎಲ್ಲ ಚೆನ್ನಾಗಿ ಆಗೋದಕ್ಕೆ, ಒಂದು ಎಕ್ಸಸೈಸ್ ಮಾಡೋದಕ್ಕೆ ಚೆನ್ನಾಗಿದೆ ಒಂಥರ. 31 ರೂಪಾಯಿಗೆ ವರ್ತ್. ಸೊ ನೆಕ್ಸ್ಟ್ ಬಂದು ಮಿನಿ ಪೋರ್ಟೇಬಲ್ ಫ್ಯಾನ್. ನಿಜವಾಗ್ಲೂ ನಾನು ನೋಡಿದ ತಕ್ಷಣ ಅದರಲ್ಲೇ ನನಗೆ ಇಷ್ಟ ಆಗಿತ್ತು. ನಿಜವಾಗ್ಲೂ ಒಂದು ಹ್ಯಾಂಡಿಯಾಗಿ ಸಕ್ಕದಾಗಿದೆ ಇದಂತೂ. ಇದರ ಕಾಸ್ಟ್ ಬಂದು 80 ರೂಪಾಯಿ. ಸೊ 80 ರೂಪಾಯಿಗೆ ನಿಜವಾಗ್ಲೂ ಒಂದು ಒಳ್ಳೆ ಬಿಲ್ಟ್ ಕ್ವಾಲಿಟಿ ಮಾಡಿ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಬಸ್ಸಲ್ಲಿ ಹೋಗ್ಬೇಕಾರೆ, ಕ್ಯಾಬಲ್ಲಿ ಹೋಗ್ಬೇಕಾರೆ, ಇಲ್ಲಾಂದರೆ ಎಲ್ಲಾದರೂ ಕೂತಿರ್ಬೇಕಾರೆ ಆರಾಮಾಗಿ ಯೂಸ್ ಮಾಡ್ಬೋದು.
ಇದರಲ್ಲಿ 2 ಲೆವೆಲ್ ಸ್ಪೀಡ್ ಇದೆ. 1 ಲೆವೆಲ್ ಸ್ಪೀಡಲ್ಲಿ ನಿಮಗೆ ಲೈಟ್ ಜೊತೆ ಫ್ಯಾನ್ ರನ್ ಆಗುತ್ತೆ. ಇನ್ನೊಂದು ಸೆಕೆಂಡ್ ಲೆವೆಲಲ್ಲಿ ಹೈ ಸ್ಪೀಡಲ್ಲಿ ರನ್ ಆಗುವಂಥದ್ದು. ನಿಜವಾಗ್ಲೂ ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ಬಂದು ಒಂದು USB ಚಾರ್ಜಬಲ್ ಪ್ರಾಡಕ್ಟು. ಸೊ ನಿಮಗಿಲ್ಲಿ ಕೇಬಲ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ನೀವು ಅದನ್ನು ಚಾರ್ಜ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ತೀನಿ. 80 ರೂಪಾಯಿಗೆ ವರ್ತ್ ಇಟ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾಸಲ್ ಸ್ಪ್ರೇ. ಅಂದರೆ ನೀವು ವಾಟರ್ ಸ್ಪ್ರೇ ಮಾಡೋದಕ್ಕೆ, ಗಿಡಕ್ಕೆ ನೀರು ಹಾಕ್ಬೋದು, ಇಲ್ಲಾಂದರೆ ಐರನ್ ಮಾಡಬೇಕಾದ್ರೆ ಯೂಸ್ ಮಾಡೋದಕ್ಕೆ ಕಟ್ಟಾಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಇದನ್ನು ಆರ್ಡ್ರ್ ಮಾಡಿದೆ. 17 ರೂಪಾಯಿ. 17 ರೂಪಾಯಿಗೆ ಈ ಒಂದು ಪ್ರಾಡಕ್ಟ್ನ ಕೊಟ್ಟಿದ್ದಾರೆ. ಸೊ ಇದು ವರ್ಕ್ ಆಗುತ್ತಾ ಇಲ್ಲ ಚೆಕ್ ಮಾಡೋಣ. ಸೊ ಓಕೆ, 17 ರೂಪಾಯಿಗೆ ವರ್ತ್ ಇಟ್. ಸೊ ನೆಕ್ಸ್ಟ್ ಬಂದು ಮಲ್ಟಿಪಲ್ ನಾಸಲ್ ಸ್ಪ್ರೇ ಸೆಟ್. ಇದು ಬಂದು ನಾಸಲ್ ಸೆಟ್. ಇದು ಬಂದು ನಿಮಗೆ ಕಾರ್ ವಾಶ್ ಮಾಡೋದಕ್ಕೆಲ್ಲ, ಗಾರ್ಡನಲ್ಲಿ ನೀರು ಹಾಕೋದಕ್ಕೆ ಯೂಸ್ ಮಾಡ್ಬೋದು. ಇದರಲ್ಲಿ 7 ಪ್ಯಾಟರ್ನ್ಸ್ ಇದೆ. ನೀವು ಯಾವುದಕ್ಕೆ ಬೇಕಾದ್ರೆ ಅದಕ್ಕೆ ಸೆಟ್ ಮಾಡಿಕೊಂಡು ನೀವು ಇದನ್ನು ಯೂಸ್ ಮಾಡ್ಬೋದು. ಇದು ವರ್ಕ್ ಆಗುತ್ತೆ ಎಲ್ಲ ಚೆಕ್ ಮಾಡೋಣ. ಇದರ ಕಾಸ್ಟ್ ಬಂದು 95 ರೂಪೀಸ್, 95 ರೂಪಾಯಿ. ಒಂದು ಒಳ್ಳೆ ಪ್ರಾಡಕ್ಟು, ವರ್ತ್ ಇಟ್. ಸೊ ನೆಕ್ಸ್ಟ್ ಬಂದು ಚಾಪರ್. ಇದು ವೆಜಿಟೇಬಲ್ ಚಾಪರ್. ಇದರ ಕಾಸ್ಟ್ ಬಂದು 80 ರೂಪಾಯಿ ಮಾತ್ರ. ಒಳ್ಳೆ ಶಾರ್ಪ್ ಇದೆ ಬ್ಲೇಡ್ಸ್ ಎಲ್ಲ. ನೋಡೋಣ ವರ್ಕ್ ಆಗುತ್ತಾ ಇಲ್ಲ ಅಂತ. ನಿಜವಾಗ್ಲೂ ಮಸ್ತ್ ಕ್ವಾಲಿಟಿ, ಮಸ್ತ್ ಪ್ರಾಡಕ್ಟು. ಸೊ ಎಲ್ಲ ವೆಜಿಟೇಬಲ್ಸ್ನ ಇದರಲ್ಲಿ ಕಟ್ ಮಾಡ್ಬೋದು. ಸೊ ನೀವು ವೆಜಿಟೇಬಲ್ಸ್ನ ಒಳಗಡೆ ಹಾಕಿ ಈಗ ಕರೆಕ್ಟಾಗಿ ಫಿಟ್ ಮಾಡಿ ನೀವು ಪ್ರೆಸ್ ಮಾಡಿದ್ರೆ ಎಷ್ಟು ಸ್ಮಾಲಾಗಿ ಕಟ್ ಆಗುತ್ತೆ ಅಂದರೆ ನಿಜವಾಗ್ಲೂ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಸೊ ಅದ್ರ ಜೊತೆಗೆ ಇದು ಬಂದು ಈ ಗ್ಲೌಸ್ ಕಾಸ್ಟ್ ಬಂದು 46 ರೂಪಾಯಿ. ಸೊ ನೀವೇನಾದ್ರು ಕಿಚನಲ್ಲಿ ಕೆಲಸ ಮಾಡಬೇಕಂದ್ರೆ ಬಿಸಿ ಪಾತ್ರೆ ಇಟ್ಕೊಂಡು, ಇಲ್ಲಾಂದರೆ ಇನ್ನೊಂದು ಏನಾದರೂ ಮತ್ತೊಂದು ಇಟ್ಕೊಂಡು ಸೊ ಯೂಸ್ ಮಾಡೋದಕ್ಕೆ ಒಳ್ಳೆ ಕ್ವಾಲಿಟಿ ಆಗಿರೋ ಕ್ಲಾತ್ನ ಯೂಸ್ ಮಾಡಿರೋ ಅಂಥದ್ದು. ಮಸ್ತಾಗಿದೆ ಮಾತ್ರ. ಸೊ ನೆಕ್ಸ್ಟ್ ಬಂದು ಹುಕ್, ಟ್ರಾನ್ಸ್ಪರೆಂಟ್ ಹುಕ್. ನೀವು ಕಿಚನಲ್ಲಿ ಏನಾದರೂ ಹ್ಯಾಂಗ್ ಮಾಡೋದಕ್ಕೆ, ಅಂದರೆ ಕ್ಲಾತ್ ಇಲ್ಲಾಂದರೆ ಸ್ಪೂನ್ಸು, ಇಲ್ಲಾಂದರೆ ಏನಾದರೂ ನೀವು ಎಲ್ಲಾದರೂ ಸ್ಟಿಕ್ ಮಾಡಿ ಅದ್ರ ಮೇಲೆ ನೀವು ಇದನ್ನು ಹ್ಯಾಂಗ್ ಮಾಡ್ಬೋದು. ಇದರ ಬೆಲೆ ಬಂದು ಕೇವಲ 2 ರೂಪಾಯಿ 25 ಪೈಸೆ ಮಾತ್ರ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬ್ಲೆಂಡರ್. ಇದರ ಬೆಲೆ ಬಂದು ಕೇವಲ 80 ರೂಪಾಯಿ ಮಾತ್ರ. ಹೆಂಗಿದೆ ನೋಡೋಣ ಪ್ರಾಡಕ್ಟ್. ಹೇಗೆ ಯೂಸ್ ಮಾಡೋದಿದು? ಸೊ ನೀವೇನಾದರೂ ಕೇಕ್ ಮಾಡಬೇಕಂದ್ರೆ, ಇಲ್ಲಾಂದರೆ ಏನಾದರೂ ಬ್ಲೆಂಡ್ ಮಾಡಬೇಕಂದ್ರೆ ಸೊ ಆ ಪ್ರಾಡಕ್ಟ್ನ ಹಾಕ್ಬಿಟ್ಟು ಪಾತ್ರೆಯಲ್ಲಿ ಈ ಥರ ಮಾಡ್ಬೋದು ಬ್ಲೆಂಡ್. ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿನೇ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ಕು ಏನು ಅಷ್ಟೊಂದು ಇದಾಗಿಲ್ಲ, ಒಂದು ಒಳ್ಳೆ ಕ್ವಾಲಿಟಿಯಲ್ಲೇ ಬಿಲ್ಡ್ ಮಾಡಿದ್ದಾರೆ. ಚೆನ್ನಾಗಿದೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ರೀಚಾರ್ಜಬಲ್ ಕೀ ಚೈನ್ ಲೈಟ್. ಸೊ ನೋಡೋಣ ಹೇಗಿದೆ ಅಂತ. ಇದರ ಬೆಲೆ ಬಂದು 74 ರೂಪಾಯಿ ಮಾತ್ರ. ಆನ್ ಮಾಡೋದು, ಏನು ಪವರ್ ಇದೆ ನಿಜವಾಗ್ಲೂ, ಸಾಕಾಗಿದೆ ಲೈಟ್ ಮಾತ್ರ. ಆನ್ ಮಾಡಿದ ತಕ್ಷಣ ಕಣ್ಣಿಗೆ ಹೊಡಿತು. ಎಷ್ಟು ಪವರ್ ಇದೆ ಅಂತ ನೋಡೋಣ ತಳಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಪವರ್ ಇದೆ ಅಂತ. ಈ ಸ್ಮಾಲ್ ಕೀ ಚೈನ್ ಲೈಟು ಎಷ್ಟು ಬೆಳಕು ಬರ್ತಾ ಇದೆ ನೋಡಿ. ಇದರಲ್ಲಿ ನಮಗೆ 3 ಮೋಡ್ಸ್ ಇರುತ್ತೆ. ಒಂದು ಈ ಥರ ಲೈಟ್ ಆನ್ ಆಗಿರುತ್ತೆ, ಸೆಕೆಂಡ್ ಒನ್ನು ಡಲ್, ಥರ್ಡ್ ಒನ್ ಈ ಥರ ಬ್ಲಿಂಕ್ ಆಗುತ್ತೆ. ಸೊ ಅಕಸ್ಮಾತ್ ನೀವೇನಾದರೂ ನೈಟಲ್ಲಿ ಸೈಕಲ್ ರೈಡ್ ಮಾಡಬೇಕಂದ್ರೆ, ಇಲ್ಲಾಂದರೆ ಎಲ್ಲಾದರೂ ಹೋಗಿರ್ಬೇಕು ಕತ್ಲೆ ಇದ್ದಾಗ ನಿಮ್ಮ ಬ್ಯಾಗಿಗೆ ನೀವು ಇದನ್ನು ಹ್ಯಾಂಗ್ ಮಾಡ್ಕೊಬೋದು.
ಇಲ್ಲ ಅಂದರೆ ನಿಮ್ಮ ಸೈಕಲ್ಗೆ ನೀವು ಇದನ್ನು ಸ್ಟಿಕ್ ಮಾಡ್ಬೋದು. ರೈಡ್ ಮಾಡಬೇಕಂದ್ರೆ ಬ್ಯಾಕ್ ಸೈಡ್ ಹಿಂದೆ ಯಾರು ಬರ್ತಾ ಇದ್ದರೆ ಅವ್ರಿಗೆ ಒಂದು ಇಂಡಿಕೇಷನ್, ಎಲ್ಲ ಏನಾದರೂ ಮೂವ್ ಆಗ್ತಾ ಇದೆ ಅನ್ನೋ ಒಂದು ಇಂಡಿಕೇಷನ್ಗೋಸ್ಕರ ಈ ಥರ ಮಾಡಿದ್ದಾರೆ. ಸೊ ಆಫು, ಆನು. ಸೊ ಇದು ಬಂದು ಡಾರ್ಕ್. ನೆಕ್ಸ್ಟ್ ಸ್ಟೆಪ್ ಬಂದು ಲೈಟು. ಮೂರನೇ ಸ್ಟೆಪ್ ಬಂದು ನಿಮಗೆ ಬ್ಲಿಂಕ್ ಆಗುತ್ತೆ. ಸೊ ಒಂದೊಳ್ಳೆ ಪ್ರಾಡಕ್ಟ್, 74 ರೂಪಾಯಿಗೆ ಒಂದೊಳ್ಳೆ ಪ್ರಾಡಕ್ಟು. ಅದ್ರ ಜೊತೆಗೆ ನಿಮಗೆ ಒಂದು ಕೇಬಲ್ ಕೊಟ್ಟಿದ್ದಾರೆ, ಅದು ಸಿ ಟೈಪ್ ಚಾರ್ಜಿಂಗ್. ಇದಕ್ಕೂ ಸಿ ಟೈಪ್ ಚಾರ್ಜಿಂಗ್ ತಂದುಬಿಟ್ಟಿದ್ದಾರೆ. ಚೈನಾದವ್ರಂತೂ ಏನೇನು ಮಾಡ್ತಾಯಿದ್ದಾರೋ. ಸೊ ಇನ್ನು ಕೊನೆ ಪ್ರಾಡಕ್ಟ್ ಬಂದು ಸೇಫ್ಟಿ ರಾಡ್. ಏನು ಅಂತ ಕೇಳ್ತಾಯಿರಾ, ತೋರಿಸ್ತೀನಿ ನೋಡಿ. ಸೊ ಇದು ಬಂದು ಸೆಲ್ಫ್ ಡಿಫೆನ್ಸ್ ಸ್ಟಿಕ್. ಇದು ಹೇಗೆ ಯೂಸ್ ಮಾಡೋದು ಅಂದರೆ, ಬಿಲ್ಟ್ ಕ್ವಾಲಿಟಿ ಮಾತ್ರ ಹೆಂಗಿದೆ ಅಂದರೆ ನೋಡಿ, ಒಳ್ಳೆ ಸ್ಟ್ರಾಂಗ್ ಆಗಿದೆ ಮಾತ್ರ. ನೈಟ್ ಟೈಮಲ್ಲಿ ಏನಾದರೂ ಒಬ್ಬೊಬ್ಬರೇ ಟ್ರಾವೆಲ್ ಮಾಡ್ತಾಯಿದ್ರೆ ಸೊ ಜೊತೆಗೆ ಸೇಫ್ಟಿಗೋಸ್ಕರ ಇಟ್ಕೊಳ್ಳೋದಕ್ಕೆ ಒಂದು ಸೆಲ್ಫ್ ಡಿಫೆನ್ಸ್ ಸ್ಟಿಕ್. ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ, ಮಸ್ತಾಗಿದೆ ಕ್ವಾಲಿಟಿ ಮಾತ್ರ, ಸೂಪರ್. ಸೊ ಇದರ ಬೆಲೆ ಬಂದು 177 ರೂಪಾಯಿ. ಇದು ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟು. ಇದನ್ನು ಹೋಲ್ಡ್ ಮಾಡೋದಕ್ಕೆ ಒಂದು ಪೋಚ್ ಕೂಡ ಕೊಟ್ಟಿದ್ದಾರೆ. ಈಗ ಹಾಕ್ಕೊಂಡು ಬೇಕಾದ್ರೆ ನೀವು ಬ್ಯಾಗಲ್ಲಿ ಸೈಡಲ್ಲಿ ಬೇಕಾದ್ರೆ ಇಟ್ಕೊಬೋದು, ಇಲ್ಲ ಗಾಡೀಲಿ ಬೇಕಾದ್ರೆ ಇಟ್ಕೊಬೋದು. ಯೂಸ್ ಮಾಡಬೇಕಾದ್ರೆ ಇದನ್ನು ರಿಮೂವ್ ಮಾಡಿ, ಏನು ಲಾಕ್ ಆಗಿದೆ ಇದನ್ನು ನೀವು ಓಪನ್ ಮಾಡಿದ್ರೆ ಮಾತ್ರ ಈ ಮುಂದೆಗಡೆ ಇರುವಂಥ ಸ್ಟಿಕ್ಕು ಬರುತ್ತೆ. ಇಲ್ಲ ಅಂದರೆ ನೀವು ಈ ಥರ ಇದನ್ನು ಒಳಗಡೆ ಹಾಕಿ ಹಿಂಗೆ ಈ ಥರ ಲಾಕ್ ಮಾಡಿಬಿಡಿ. ಲಾಕ್ ಮಾಡಿ ಇದನ್ನು ಇದರೊಳಗಡೆ ಈ ಪೋಚ್ ಒಳಗಡೆ ಈ ಥರ ಇಟ್ಕೋಬೋದು. ಒಂದು ಯೂಸೇಬಲ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ, ಬೆಸ್ಟ್ ಕ್ವಾಲಿಟಿ. ಇನ್ನೊಂದು ಮುಖ್ಯವಾದ ವಿಷಯ, ಇದು ಯಾವುದೇ ಒಂದು ಪ್ರಮೋಷನ್ ವಿಡಿಯೋ ಅಲ್ಲ. ಈ ಒಂದು ವೆಬ್ಸೈಟಲ್ಲಿ ಕಮ್ಮಿ ಬೆಲೆಗೆ ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳಿದರು. ನಾನು ಬೇರೆ ವೆಬ್ಸೈಟ್ನು ಚೆಕ್ ಮಾಡಿದೆ, ಆದರೆ ಈ ವೆಬ್ಸೈಟಲ್ಲಿ ಇಷ್ಟು ಕಮ್ಮಿ ಬೆಲೆಗೆ ಕೊಡ್ತಾ ಇದ್ದಾರೆ ಅಂದರೆ ಇನ್ನು ಪ್ರಾಡಕ್ಟ್ ಹೇಗಿರುತ್ತೆ, ಕ್ವಾಲಿಟಿ ಹೇಗಿರುತ್ತೆ ಅಂತ ಚೆಕ್ ಮಾಡೋ ಒಂದು ಸಣ್ಣ ಪ್ರಯತ್ನ ಅಷ್ಟೇ.